dear students. So, in the last class, we were discussing about the plane mirror and about the multiple images, how the images formed in plane mirror and how multiple image takes place, how multiple images form, and how many multiple images form when the mirror plane mirror is placed with different angles. That one we were discussed in the previous class. So today in this lesson we are going to learn another important and interesting concept, that is dispersion of light. So dispersion of light means uh, as you all see in that rainbow ನೋಡಿದ್ದೀರಾ ನೀವೆಲ್ಲ ಅಲ್ವಾ? So how rainbow formed, that is an interesting thing for you. That is one science phenomena is there to form the rainbow, that is called dispersion of light. ಸೊ ಯಾವ ಫಿನಾಮಿನ ನಡೆಯುತ್ತೆ ಅಲ್ಲಿ, ಯಾವ ಹೇಗೆ ಕಾಮನ್ ಬಿಲ್ಲು ಫಾರ್ಮ್ ಆಗುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಬಹಳ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದು ಯಾಕೆ ಹಾಗೆ ಕಾಣುತ್ತೆ, ಹಾಗೆ ಕಾಣೋದಕ್ಕೆ ಏನು ಕಾರಣ ಅಂತ ಆಶ್ಚರ್ಯಚಕಿತರಾಗಿ ನೀವು ನೋಡ್ತಾ ಇರ್ತೀರ ಕಾಮನ್ ಬಿಲ್ ಬಂದಾಗ. ಸೊ ಅದಕ್ಕೆ ಒಂದು ಸೈನ್ಸ್ ಫಿನಾಮಿನ ಕಾರಣ ಆಗಿರುತ್ತೆ. ಅದಕ್ಕೆ ದಟ್ ಈಸ್ ದ ರೀಸನ್ ಬಿಹೈಂಡ್ ದ ರೈನ್ಬೋ ಈಸ್ ಸೈನ್ಸ್. ಇನ್ ದಟ್ ಡಿಸ್ಪರ್ಷನ್ ಆಫ್ ಲೈಟ್ ಈಸ್ ದ ರೀಸನ್ ಫಾರ್ ದಟ್. ಸೊ ಏನು ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಏನು, ಅದು ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ವೈಟ್ ಲೈಟಲ್ಲಿ, ಅಂದರೆ ಸೂರ್ಯನ ಬೆಳಕಿದೆಯಲ್ಲ ಅದರಲ್ಲಿ ವೈಟ್ ಲೈಟ್ ಅಂದರೆ ನೋಡೋದಕ್ಕೆ ಒಂದೇ ಕಲರ್ ಕಾಣುತ್ತೆ ನಮಗೆ, ಆದರೆ ಅದರಲ್ಲಿ 7 ಕಲರ್ಸ್ ಇರುತ್ತೆ. 7 ಕಲರ್ಸ್ಗಳು ಸೇರ್ಕೊಂಡು ವೈಟ್ ಲೈಟ್ ಆಗಿರುತ್ತೆ. ಸೊ ವೈಟ್ ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್. ನಾವು ನೋಡೋದಕ್ಕೆ ಮಾತ್ರ ಒಂದೇ ಕಲರ್ ಇದೆ ಅಥವಾ ಏನು ಕಲರ್ ಇಲ್ಲ, ಬೆಳಕಲ್ಲಿ ಏನು ಕಲರ್ಸೇ ಇಲ್ಲ ಅಂತ ಅನ್ಬೋದು ನಾವು. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಈಸ್ ದ ಮಿಕ್ಸ್ಚರ್ ಆಫ್ 7 ಕಲರ್ಸ್. ಇಫ್ ಯು ಮಿಕ್ಸ್ ಅಪ್ ದ 7 ಕಲರ್ಸ್ ಇಟ್ ಬಿಕಮ್ಸ್ ವೈಟ್ ಕಲರ್. ಸೊ ವೈಟ್ ಲೈಟ್ ಇದೆಯಲ್ಲ, ವೈಟ್ ಲೈಟ್ ಅದೇನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಡಿವೈಡ್ ಆದಾಗ ನಮಗೆ 7 ಕಲರ್ಸ್ ಕಾಣುತ್ತೆ. ಸೊ ಆ ಡಿವೈಡ್ ಆಗೋದನ್ನೇ ನಾವೇನಂತ ಕರಿತೀವಿ, ಡಿವೈಡ್ ಆಗುವಂಥ ಪ್ರೋಸೆಸ್ ಅನ್ನು ನಾವೇನಂತ ಕರಿತೀವಿ, ಅಥವಾ the white light splits into 7 colors, that is called dispersion of light. ಆ 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಹಾಗಾದ್ರೆ ಎಲ್ಲಿ ಸಹ ಡಿವೈಡ್ ಆಗುತ್ತೆ, ಯಾವಾಗ ಡಿವೈಡ್ ಆಗುತ್ತೆ, ಯಾಕೆ ಡಿವೈಡ್ ಆಗುತ್ತೆ ಅಂತ ಕೇಳಿದ್ರೆ ಎಲ್ಲ ಟೈಮಲ್ಲೂ ಆ ರೀತಿ ಆಗಲ್ಲ. ಇಟ್ ಡಿವೈಡ್ಸ್ ವೆನ್ ಅಂಡರ್ ಸರ್ಟೈನ್ ಕಂಡೀಷನ್ಸ್ ಇಟ್ ಅಂಡರ್ಗೋ ಸ್ಪ್ಲಿಟ್ಟಿಂಗ್. ದ ಪ್ರೋಸೆಸ್ ಆಫ್ ಸ್ಪ್ಲಿಟ್ಟಿಂಗ್ ಅಪ್ ಆಫ್ white light into 7 colors is called dispersion of light. ಸೊ ನಮ್ಮ ಲ್ಯಾಬಲ್ಲಿ ಒಂದು ಗ್ಲಾಸ್ ಪ್ರಿಸಮ್ ಅಂತ ಇದೆ. ಗ್ಲಾಸ್ ನಿಮ್ಮ ಚಿತ್ರದಲ್ಲಿ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಸೊ ಇದು ಗ್ಲಾಸ್ ಪ್ರಿಸಮ್, ಇದ್ರ ಬಗ್ಗೆ ನಾನು ಹೇಳ್ತೀನಿ ಮತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದ್ರ ಮುಖಾಂತರ ನಾವು ಲೈಟ್ ಅನ್ನ ಪಾಸ್ ಮಾಡಿದ್ರೆ, ವೈಟ್ ಲೈಟ್ ಅನ್ನ ಪಾಸ್ ಮಾಡಿದ್ರೆ ಅದು 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ. ಆ ಪ್ರೋಸೆಸ್ ಅನ್ನೇ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಸೊ ಅದು ಯಾವ್ದಾದ್ರು ಯಾವ್ಯಾವ ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ ಸರ್ ಅಂತ ಅಂದ್ರೆ, ನೀವು ಈಸಿಯಾಗಿ ನೆನ್ಪಿಟ್ಕೊಳೋದಕ್ಕೆ ಈ ಲೆಟರ್ಸ್ನ ನೆನ್ಪಿಟ್ಕೊಬೇಕು. VIBGYOR ಅಂತ, ವಿಬ್ ಗಯಾರ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ಫೇಮಸ್. ದಟ್ ಈಸ್ ಇಟ್ ಇಂಡಿಕೇಟ್ಸ್ ದೀಸ್ ಕಲರ್ಸ್. ಈ ಕಲರ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅದು ಯಾವ್ಯಾವ ಕಲರ್ಸು? ವಿ ಅಂದ್ರೆ ಏನು? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಈ ತರ 7 ಕಲರ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ನೀವು ವೈಟ್ ಲೈಟ್ ಅನ್ನ ಈ ರೀತಿ ಪಾಸ್ ಮಾಡಿದ್ರೆ ಇದ್ರ ಮುಖಾಂತರ ಇಟ್ ಸ್ಪ್ಲಿಟ್ಸ್ ಇಂಟು 7 ಕಲರ್ಸ್, 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಬಂದಾಗ ತಿಳ್ಕೊಳ್ತೀವಿ, ತುಂಬಾ ಸ್ಟಡಿ ಮಾಡ್ತೀವಿ ಇದ್ರ ಬಗ್ಗೆ. ಸೊ ನಿಮಗೆ ಸ್ವಲ್ಪ ಬ್ರೀಫ್ ಆಗಿ ಇದೆ ಅಷ್ಟೇ. ಸೊ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಇಸ್ ಡಿಸ್ಪರ್ಷನ್ ಅಂಡ್ ವಾಟ್ ಆರ್ ದ ಕಲರ್ಸ್ which undergo after dispersion, that means after splitting. ಸೊ ಅದನ್ನು ನಾವು ಇಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ನೀವು ನೋಡಿದ್ರೆ ಯಾಕೆ ಸರ್, ಈಗ ವೆಲ್ ನೋನ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರೈನ್ಬೋದಲ್ಲಿ ನೀವು 7 ಕಲರ್ಸ್ನ ನೋಡದೇ ಇದ್ರೂ ಕೂಡ ಇಟ್ಸ್ ಆನ್ ಎಕ್ಸಾಂಪಲ್ ಫಾರ್ ಡಿಸ್ಪರ್ಷನ್. ನೀವು ಒಂದು 3-4 ಕಲರ್ನ ನೋಡ್ತೀರಾ. ಯಾಕೆ ಸರ್ 3-4 ಕಲರ್ ಅಷ್ಟೇ ನೋಡ್ತೀರಾ, ಕಾಣುತ್ತೆ ಅದರಲ್ಲಿ 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ತೀರಾ, 7 ಕಲರ್ಸ್ ಕಾಣೋದೇ ಇಲ್ವಲ್ಲ ಅಂತ ಕೇಳಿದ್ರೆ, ಇರುತ್ತೆ ಅದರಲ್ಲಿ 7 ಕಲರ್ಸ್, ಆದರೆ ನಮ್ಗೆ ಕಾಣಲ್ಲ. ಯಾಕೆಂದ್ರೆ ಅದರಲ್ಲಿ ಓವರ್ ಲ್ಯಾಪ್ ಆಗಿರುತ್ತೆ ಕಲರ್ಸ್ಗಳು. ಸೊ ನೋಡ್ರಿ, ಈಗ 4 ಬೆರಳು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಈಗ 4 ಬೆರಳು ಕಾಣಿಸ್ತಾ ಇದೆ. ಸೊ ಈಗ ನೋಡ್ರಿ, ನಿಮ್ಗೆ ಎಷ್ಟು ಬೆರಳು ಕಾಣಿಸ್ತಾ ಇದೆ? ಯು ಕ್ಯಾನ್ ಲುಕ್ ಓನ್ಲಿ 2 ಫಿಂಗರ್ಸ್. ಸೊ ಈಗ 4 ಫಿಂಗರ್ಸ್ ಇತ್ತು ಅಂದ್ರೆ ಈಗ ಏನಾಗಿದೆ, ಯು ಕ್ಯಾನ್ ಸಿ ಓನ್ಲಿ 2 ಫಿಂಗರ್ಸ್. ಬಿಕಾಸ್ ಇನ್ನ 2 ಫಿಂಗರ್ಸ್ ಇಲ್ಲ ಅಂತನಾ?
ಇದೆ ಅಲ್ವಾ. ಆದ್ರೆ ಏನಾಗಿದೆ, ಅವು ಓವರ್ಲ್ಯಾಪ್, ಒಂದರಿಂದ ಒಂದು ಸೇರ್ಕೊಂಡ್ಬಿಟ್ಟಿದೆ, ಓವರ್ಲ್ಯಾಪ್ ಆಗಿದೆ. ಹಾಗೇನೆ ನಮಗೆ ಕಾಮನ್ ಬಿಲ್ ಅಲ್ಲೂ ಕೂಡ 7 ಕಲರ್ಸ್ ಇದ್ರೂ ಕೂಡ ಅವು ಏನಾಗಿರ್ತವೆ, ಓವರ್ಲ್ಯಾಪ್ ಆಗಿರ್ತವೆ, ಒಂದರಿಂದ ಒಂದು ಸೇರ್ಕೊಂಡಿರುತ್ತೆ. ಸರ್ ಮತ್ತೆ ಇಲ್ಲಿ ನೀವೇನ್ ಹೇಳಿದ್ರಿ, ಪ್ರಿಸಮ್ ನ ಮುಖಾಂತರ ಲೈಟ್ ಪಾಸ್ ಮಾಡಿದಾಗ, ವೈಟ್ ಲೈಟ್ ಅನ್ನ ಪಾಸ್ ಮಾಡಿದಾಗ 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ ಅಂತ. ಮತ್ತೆ ಕಾಮನ್ ಬಿಲ್ ಅಲ್ಲಿ ಲೈಟ್ ಬರ್ತಾ ಇರ್ಬೇಕಾ, ನಮ್ಗೆ ಸೂರ್ಯನಿಂದ ಬೆಳಕು ಭೂಮಿಗೆ ಬರ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಸರ್, ಅಲ್ಲಿ ಯಾಕೆ ಕಾಮನ್ ಬಿಲ್ಲು ಅಥವಾ ಲೈಟ್ ಯಾಕೆ ಸ್ಪ್ಲಿಟ್ ಆಗ್ಬೇಕು, ಕಾಮನ್ ಬಿಲ್ ಯಾಕೆ ಕಾಣಬೇಕು ಅಂತ ಅಂದ್ರೆ, ಅಲ್ಲಿ ಒಂದು ಫಿನಾಮಿನಾ ನಡೆಯುತ್ತೆ. ಏನಪ್ಪಾ ಅಂದ್ರೆ, ರೈನ್ ಬರ್ತಾ ಇರ್ಬೇಕಾದ್ರೆ, ಅಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ಇದ್ದಾಗ, ವಾಟರ್ ಡ್ರಾಪ್ಲೆಟ್ಸ್ ನ ಮುಖಾಂತರ ಲೈಟ್ ಪಾಸ್ ಆದಾಗ, when light enter into the water droplets, it splits into 7 colors. ಆ ಪ್ರತಿಯೊಂದು ವಾಟರ್ ಡ್ರಾಪ್ಲೆಟ್ಸ್ ಒಂದೊಂದು ಪ್ರಿಸಮ್ ಆಗಿ ಕೆಲಸ ಮಾಡುತ್ತೆ ಡಿಯರ್ ಸ್ಟೂಡೆಂಟ್ಸ್. ಇದೊಂದು ಪ್ರಿಸಮ್ ಇದೆಯಲ್ಲ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಪ್ರಿಸಮ್. ಸೊ ಈ ತರದ ಒಂದೊಂದು ವಾಟರ್ ಡ್ರಾಪ್ಲೆಟ್ಸ್ ಕೂಡ ಪ್ರಿಸಮ್. ನೀವು ಕಾಮನ್ ಬಿಲ್ ಅನ್ನ ಸಾಮಾನ್ಯವಾಗಿ ನೋಡೋದು ಯಾವಾಗಪ್ಪ ಅಂತ ಅಂದ್ರೆ, ಮಳೆ ಬಂದಾಗ, ಅಥವಾ ಮಳೆ ಬರ್ತಾ ಇರುವಾಗ, ಅಥವಾ ಬಿಸಿಲು ಮತ್ತೆ ಮಳೆ ಒಟ್ಟಿಗೆ ಬರುವಾಗ. ಒಮ್ಮೊಮ್ಮೆ ಬಿಸಿಲು ಮತ್ತೆ ಮಳೆ ಒಟ್ಟಿಗೆ ಬರುತ್ತೆ, ಅವಾಗ ಸೂರ್ಯನ ಬೆಳಕು ಮತ್ತೆ ಮಳೆ ನೀರು, ಅಂದ್ರೆ ಮಳೆಯ ಡ್ರಾಪ್ಸ್, ವಾಟರ್ ಡ್ರಾಪ್ಲೆಟ್ಸ್ ನ ಜೊತೆಗೆ ಲೈಟ್ ಸೇರ್ಕೊಂಡು ವಾಟರ್ ಡ್ರಾಪ್ಲೆಟ್ಸ್ ಒಳಗೆ ಲೈಟ್ ಹೋದಾಗ ಏನಾಗುತ್ತೆ, ಏನಾಗುತ್ತೆ, ಅದು ವೈಟ್ ಲೈಟ್ ಇದ್ದು ಸ್ಪ್ಲಿಟ್ಸ್ ಇಂಟು 7 ಕಲರ್ಸ್, ದಟ್ ಫಾರ್ಮ್ಸ್ ದ ರೈನ್ಬೋ. ಇಲ್ಲಿ ನೋಡ್ರಿ, ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ವೈಟ್ ಲೈಟ್ ಏನಾಗ್ತಾ ಇದೆ, ಇಲ್ಲಿ ಎಂಟರ್ ಆಗುತ್ತೆ ವಾಟರ್ ಡ್ರಾಪ್ಲೆಟ್ಸ್ ನ ಮುಖಾಂತರ. ಸನ್ನಿಂದ ಬರುವಂತ ವೈಟ್ ಲೈಟ್ ಎಂಟರ್ ಆಗಿ ಅದು ರಿಫ್ರಾಕ್ಷನ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಮುಂದೆ ಓದ್ತೀವಿ ನಾವು, ರಿಫ್ರಾಕ್ಷನ್ ಅಂತ. ಇದು ಒಂದು ಪ್ರಿಸಮ್ ಆಗಿ, ನಮ್ಮ ಲ್ಯಾಬ್ ಅಲ್ಲಿ ಗ್ಲಾಸ್ ಪ್ರಿಸಮ್ ಇದೆ, ಆ ತರ ಇದು ಒಂದು ಪ್ರಿಸಮ್ ಆಗಿ ಕೆಲಸ ಮಾಡುತ್ತೆ, ಒಂದು ವಾಟರ್ ಡ್ರಾಪ್ಲೆಟ್. ಸೊ ಅದು ರಿಫ್ರಾಕ್ಷನ್ ಆಗಿ ಡಿವೈಡ್ ಆಗಿ ನೋಡಿ 7 ಕಲರ್ಸ್ ಆಗಿ ಹೊರಗಡೆ ಬರುತ್ತೆ. ಇದೇ ನಮಗೆ ಕಾಮನ್ ಬಿಲ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಕಾಮನ್ ಬಿಲ್ ಅನ್ನು ನೀವು ಸಾಮಾನ್ಯವಾಗಿ ಯಾವಾಗಲೂ ನೋಡೋದು ಮಳೆ ಬರುವಂತ ಟೈಮಲ್ಲಿ, ಮಳೆ ಬಂದು ಬಿಟ್ಟ ಮೇಲೆ ಮಳೆ ಬಂದು ಬಿಟ್ಟ ಮೇಲೆ ಬಿಸಿಲು ಬರುತ್ತಲ್ಲ, ಅವಾಗ ನೀವು ಕಾಮನ್ ಬಿಲ್ ಅನ್ನ ನೋಡ್ತೀರಾ, ರೈನ್ಬೋ ಅನ್ನ ನೋಡ್ತೀರಾ. ಸೊ ದಟ್ ಈಸ್ ಕಾಲ್ಡ್ ಡಿಸ್ಪರ್ಷನ್ ಆಫ್ ಲೈಟ್. ಇಟ್ ಸ್ಪ್ಲಿಟ್ಸ್ ಇಂಟು 7 ಕಲರ್ಸ್. ಗೊತ್ತಾಗತ್ತಾ? ಡಿಸ್ಪರ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್? So next question, what are the colors which white light constitute? What are the colors which white light constitute? ಸೊ ಎರಡು ಕ್ವಶನ್ ಬರ್ಕೊಂಡ್ರಿ. ಸೊ ಈ ತರ ನೀವು ಕಾಮನ್ ಬಿಲ್ ಹೇಗೆ ನಾವು ಡಿಸ್ಪರ್ಷನ್ ಆಫ್ ಲೈಟ್ ನ ನೀವು ದಿನನಿತ್ಯ ಜೀವನದಲ್ಲೂ ಕೂಡ ಕೆಲವೊಂದ್ ಕಡೆ ಎಲ್ಲ ನೋಡ್ತೀರಾ ನೀವು. ಅಂದ್ರೆ ವೈಟ್ ಲೈಟ್ ಇದ್ದಿದ್ದು 7 ಕಲರ್ಸ್ ಆಗಿ ಡಿಸ್ಪರ್ಷನ್ ಆಗುತ್ತೆ. ಎಲ್ಲೆಲ್ಲಿ ನೋಡ್ತೀರಾ ಅಂತ ನೋಡ್ತಾ ಹೋಗೋಣ. ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಸೊ ಎಲ್ಲೆಲ್ಲಿ ನೀವು ನೋಡಿದ್ದೀರಾ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ನೋಡ್ರಿ, ಪ್ರಿಸಮ್, ಎಷ್ಟು ಚೆನ್ನಾಗಿದೆ ಚಿತ್ರ ಇದು. ಪ್ರಿಸಮ್ ಮುಖಾಂತರ ನಾವು ವೈಟ್ ಲೈಟ್ ಅನ್ನ ಪಾಸ್ ಮಾಡಿದ್ವಿ, ಇಲ್ಲಿಂದ ವೈಟ್ ಲೈಟ್ ಪಾಸ್ ಮಾಡಿದ್ವಿ, ಇದು ಡಿವೈಡ್ ಆಗಿ ಏನಾಗಿದೆ, 7 ಕಲರ್ಸ್ ಆಗಿ ಡಿವೈಡ್ ಆಗಿದೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಗೊತ್ತಾಗತ್ತಾ? ವಿಬ್ಗಯ. ಸೊ ಈ ರೀತಿ 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ರೈನ್ಬೋ, ಯು ಕ್ಯಾನ್ ಸಿ. ಸೊ ಈ ರೈನ್ಬೋ ಯಾವಾಗಲೂ ನಿಮಗೆ ಹಾಫ್ ಅಷ್ಟೇ ಕಾಣುತ್ತೆ. ಇಫ್ ಯು ಗೋ ಟು ದ, ನೀವು ಭೂಮಿ ಮೇಲೆ ನಿಂತ್ಕೊಂಡು ಹಾಫ್ ಮಾತ್ರ ನೋಡೋದಕ್ಕೆ ಸಾಧ್ಯ. ನೀವು ವಿಮಾನದಲ್ಲಿ ಹೋಗ್ತಾ ಇದ್ರೆ ನೀವು ಫುಲ್ ರೈನ್ಬೋ ಸರ್ಕಲ್ ಅಲ್ಲಿ ನೋಡ್ಬೋದು. ಗೊತ್ತಾಗತ್ತಾ? ಸೊ ನೆಕ್ಸ್ಟ್, ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪರ್ಷನ್ ಆಫ್ ಲೈಟ್. ನೋಡ್ರಿ, ಈ ತರ ಗುಳ್ಳೆಗಳು ಮಾಡ್ಬಿಡ್ತಾ ಇರ್ತೀರಿ ನೀವು ಆಟ ಆಡಿದ್ರೆ ಬೇಕಾದಷ್ಟು ಸರಿ. ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ನಿಮ್ಗೆ 7 ಕಲರ್, ಏನು ಡಿಸ್ಪರ್ಷನ್ ಆಫ್ ಲೈಟ್. ಲೈಟು ಈ ಗುಳ್ಳೆಗಳ ಮುಖಾಂತರ ಎಂಟರ್ ಆದಾಗ ಡಿವೈಡ್ ಆಗುತ್ತೆ, ಅವಾಗ ನಮ್ಗೆ ಆ ಕಲರ್ಸ್ಗಳು ಕಾಣುತ್ತೆ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ, ನೋಡಿದಿರಲ್ವಾ? ನಿಮ್ಗೆ ಅನುಭವ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಸೊ ಅದಾದ್ಮೇಲೆ ಈ ಪೆಟ್ರೋಲ್ ಡೀಸೆಲ್ ಎಲ್ಲ ರಸ್ತೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಚೆಲ್ಲಿರುತ್ತೆ, ಡ್ರಾಪ್ಸ್ ಲೀಕೇಜ್ ಆಗಿರುತ್ತೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳಿಂದ ರಸ್ತೆಯಲ್ಲಿ. ಅದೇ ಟೈಮಲ್ಲಿ ಮಳೆ ಬರುತ್ತೆ. ಮಳೆ ಬಂದಾಗ ಈ ರೀತಿ ಕಲರ್ಸ್ಗಳು ಡಿವೈಡ್ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಇಂದ ಲೈಟ್ಗೆ. ಸೊ ಇದನ್ನ ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿಬಹುದು. ಇನ್ನ ಈ CD ಡ್ರೈವ್ಗಳನ್ನ ನೋಡಿದಿರ, ಕಾಂಪ್ಯಾಕ್ಟ್ ಡಿಸ್ಕ್ಗಳನ್ನ, CD ನೋಡಿದಿರಲ್ವಾ ನೀವು? ಮೂವೀಸ್ ಎಲ್ಲ ನೋಡೋದಕ್ಕೆ ಯೂಸ್ ಮಾಡ್ತಾರೆ, ಈಗ ಕಡಿಮೆ ಆಗಿದೆ, ಮೊದಲೆಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಇದರಲ್ಲೂ ಕೂಡ ನಿಮಗೆ ಈ ಕಲರ್ಸ್ ಡಿಸ್ಪರ್ಷನ್ ಆಗೋದು ನೋಡ್ರಿ, ಯಾವ ರೀತಿ ಕಲರ್ಸ್ ಕಾಣುತ್ತೆ ನಿಮಗೆ ಡಿಸ್ಪರ್ಷನ್ ಆಗೋದನ್ನ ನೋಡ್ಬೋದು ನೀವು. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಡಿಸ್ಪರ್ಷನ್ ಆಫ್ ಲೈಟ್ ಇನ್ ಅವರ್ ಡೈಲಿ ಲೈಫ್, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂಥದ್ದು. ಸೊ ಕೊನೆಯದಾಗಿ ನಾವು ಏನು ತಿಳ್ಕೊಳ್ಬೋದಪ್ಪ ಈ ಕಾನ್ಸೆಪ್ಟಿಂದ ಅಂತ ಅಂದರೆ,
ವೈಟ್ ಲೈಟ್ ಅಂತ ಅಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ 7 ಕಲರ್ಸ್ ಅಂತ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ಅಂದರೆ ವೈಟ್ ಲೈಟಲ್ಲಿ ಅಂದರೆ ಸೂರ್ಯನಿಂದ ಬರುವಂಥ ಬೆಳಕಲ್ಲಿ 7 ಬಣ್ಣಗಳು ಮಿಕ್ಸ್ ಆಗಿರ್ತವೆ. ಅದು ನಮಗೆ ಕಾಣಲ್ಲ, ಅದು ಆದರೆ ಮಿಕ್ಸ್ ಆಗಿರ್ತವೆ ಅನ್ನೋದು ನಮಗೆ ಈ ಎಲ್ಲ ಎಕ್ಸ್ಪೆರಿಮೆಂಟ್ಸು, ಈಗ ನಾನು ಇದುವರೆಗೂ ಕೊಟ್ಟಂಥ ಎಕ್ಸಾಂಪಲ್ಸ್ಗಳ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ. ಸೊ ಹಾಗೆಯೇ ಇಲ್ಲೊಂದು ಎಕ್ಸ್ಪೆರಿಮೆಂಟು ಕೂಡ ಇದೆ, ಸಣ್ಣದೊಂದು ಆ್ಯಕ್ಟಿವಿಟಿ ಚಿಕ್ಕದಾದಂಥದ್ದು. ಸೊ ಇಲ್ಲಿ ನೋಡಿದ್ದೀರಾ ನೀವು, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು ನಮ್ಮ ಲ್ಯಾಬಲ್ಲಿ ಕೂಡ ಇದೆ. ಸೊ ಈ ರೀತಿ 7 ಕಲರ್ಸ್ನ ಪೇಂಟ್ ಮಾಡಿಕೊಂಡು ಅದನ್ನ ಒಂದು ವೀಲ್ ಥರ ಮಾಡ್ಕೊಂಡು ಅದನ್ನ ಜೋರಾಗಿ ತಿರುಗಿಸಿದ್ರೆ, ಅದು ಒಂದು ಪೆನ್ಸಿಲಿಗೆ ಹಾಕೊಂಡು ತಿರುಗಿಸಿದ್ರೆ ಕೈಯಲ್ಲಿ, ಸೊ ಅದು ಫುಲ್ಲು ಕಂಬೈನ್ ಆಗಿ, ಅಂದರೆ 7 ಕಲರ್ಸ್ ಎಲ್ಲ ಕಂಬೈನ್ ಆಗಿ ವೈಟ್ ಕಲರ್ ಆಗುತ್ತೆ. ಅಂದರೆ ಅದರಿಂದ ನಮ್ಗೇನು ಗೊತ್ತಾಗತ್ತೆ, ಸೊ ವೈಟ್ ಕಲರ್ ಕಾಣುತ್ತೆ ನಮಗೆ. ಅದೆಲ್ಲ ಜೋರಾಗಿ ತಿರುಗಿಸ್ತಾ ಇರಬೇಕಾದ್ರೆ ವೈಟ್ ಕಲರ್ ಕಾಣುತ್ತೆ. ಇದನ್ನ ಜೋರಾಗಿ ತಿರುಗಿಸ್ಬೇಕಾದ್ರೆ ಈ ಥರದ್ದು ನಮ್ಮ ಲ್ಯಾಬಲ್ಲಿದೆ ಡಿಸ್ಕ್. ಇದನ್ನ ಏನಂತ ಕರೀತಾರಪ್ಪ ಅಂದರೆ ನ್ಯೂಟನ್ಸ್ ಕಲರ್ ಡಿಸ್ಕ್ ಅಂತ ಕರೀತಾರೆ. which shows the Newton color disk. The device is called Newton color disk, which shows the white light consists of 7 colors, or 7 colors combined to form white light ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಫಿನಾಮಿನಾನ ಡಿಸ್ಪರ್ಷನ್ ಅಂತ ಕರಿತೀವಿ. ವೈಟ್ ಲೈಟ್ ಇದ್ದು 7 ಕಲರ್ಸ್ ಆಗಿ ಡಿವೈಡ್ ಆಗುವಂಥ ಫಿನಾಮಿನಾನ. ಸೊ ಇದಿಷ್ಟು ಅಬೌಟ್ ದ ಲೈಟ್ ಲೆಸನ್. I hope you all understood today's lesson, and this completes the light lesson. So I will send you the notes, and if you are having any doubts regarding today's lesson, you can ask the questions in the group. We are going to answer that. So thank you, dear students. We will meet in the next class with a new lesson, new interesting lesson. Thank you.